ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ರಪ್ಪ? ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಕೃಪೆ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ಪ್ರೀತಿಯಿಂದ ನಮ್ಮನ್ನ ಬೆಳೆಸ್ತಾ ಇದ್ದಾನೆ. ಥೆಸಲೋನಿಕ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಮೊದಲು ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ ನೋಡ್ರಿ. ಕ್ರಿಸ್ತನಲ್ಲಿರುವ ಥೆಸಲೋನಿಕದವರಿಗೆ ಸಭೆಗೆ ಪೌಲನು, ಸಿಲ್ವಾನು, ತಿಮೋತಿಗೆ ನಾನು ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಿಮ್ಮಲ್ಲಿ ಶಾಂತಿವಿದೆಯಾ? ನೀವು ಪಕ್ಷಿ ರಾಜನಾಗಿ 2000 ಕಿಲೋಮೀಟರ್ದಲ್ಲಿದ್ದ ಆಹಾರವನ್ನು ಸಮಕೂಡಿಸ್ಕೊಳ್ತೀರಾ? ಅದು ಹದ್ದು 2000 ಕಿಲೋಮೀಟರ್ನಿಂದ ಅದರ ಕಣ್ಣು ಎಷ್ಟು, ಅದರ ಭಾವನೆ ಸ್ಪೀಡಾಗಿ ಬಂದು ಆಹಾರವನ್ನು ತಗೊಂಡೋಗ್ಬಿಡುತ್ತೆ. ಏಕೆಂದ್ರೆ ಅದಕ್ಕಿರುವ ಶಕ್ತಿ, ಅದು ಈಗಲ್ ಹದ್ದು, ಅದು ನಮ್ಮನ್ನ ದೂರದಿಂದ ತನ್ನ ಆಹಾರವನ್ನು ಸಮಕೂರಿಸಿಕೊಳ್ಳುತ್ತೆ. ಇರಿಬೆ ತನ್ನ ಆಹಾರವನ್ನು ಹೇಗೆ ಸಮಕೂರಿಸಿಕೊಳ್ತೋ ನಿಮಗೆ ಗೊತ್ತು. ಹಾಗೆ ಮನುಷ್ಯನು ಸಂಪಾದಿಸ್ಕೋಬೇಕು ಅಂದ್ರೆ, ಆತ್ಮಗಳು ಸಂಪಾದಿಸ್ಕೋಬೇಕು ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನಾವು ಜೀವಿಸಬೇಕು, ಪುನರುತ್ಥಾನವಾಗಿ ಜೀವಿಸಬೇಕು. ಇಲ್ಲಿ ಹೇಳೋದೇನೆಂದ್ರೆ, ಪೌಲನು, ಸಿಲಾನು ತಿಮೋತಿಗೆ ಬರೆಯುವುದೇನೆಂದ್ರೆ, ತಿಮೋತಿಗೆ ಹೇಳ್ತಾ ಇದ್ದಾನೆ, ನೀನು ಸಿದ್ಧವಾಗಿರ್ಬೇಕು. ಹೆಂಗಿರ್ಬೇಕು? ಒಂದು ಒಳ್ಳೆ ನಾಯಕನಾಗಿರ್ಬೇಕು. ನಾಯಕತ್ವ ಅಂದ್ರೆ ಸುಮ್ಮನೆ ಬರೋದಿಲ್ಲ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷಣೆಯನ್ನುಂಟು ಮಾಡುವ ಸ್ಮರಣೆಯನ್ನು ನಮ್ಮ ತಂದೆಯಾದ ದೇವರು ಮುಂದೆ ಎಡಬಿಡದೆ ಜ್ಞಾಪಕ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯವಾಗಿ ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿಗಳು ಚೆಲ್ಲಿಸ್ತಾ ಇದ್ದಾವೆ. ದೇವರು ಪ್ರೀತಿಸಿದ ಸಹೋದರರೇ, ದೇವರು ಪ್ರೀತಿಸಿದ ಸಹೋದರರು, ನೀವು ಹೆಂಗಿರ್ಬೇಕು? ಹುಷಾರಾಗಿರ್ಬೇಕು, ಶಾರ್ಪ್ ಆಗಿರ್ಬೇಕು, ತಿಮೋತಿ ಆಗಿರ್ಬೇಕು. ತಿಮೋತಿ ಯಾರು? ನಾಯಕನು. ಯಾರು ಬರಿತಾ ಇದ್ದಾರೆ? ಪೌಲ, ಸಿಲನು ಬರಿತಾ ಇದ್ದಾನೆ ಪತ್ರಿಕೆಯನ್ನ. ನೋಡ್ರಿ, ಒಂದು 10 ಜನ ಪಾಸ್ಟರ್ ಸಹೋದರರು ಕೂಡಿದ್ರೆ ಅವರು ವಾಟ್ಸಪ್ನಲ್ಲಿ ಫೋನ್ ಮಾಡ್ಕೊಳ್ತಾ, ಪ್ರಾರ್ಥನೆ ಮಾಡ್ಕೊಳ್ತಾ ಉಜ್ಜೀವ ಅಲ್ಲಿ ಪ್ರಾರಂಭವಾಗುತ್ತೆ. ಉಜ್ಜೀವನ ಪ್ರಾರಂಭವಾಯಿತು ಅಂದ್ರೆ ನಿನ್ನಲ್ಲಿ ಉಜ್ಜೀವ ಪ್ರಾರಂಭ, ನಿನ್ನ ಬೀದಿಯಲ್ಲಿ ಉಜ್ಜೀವ ಪ್ರಾರಂಭ ಆಗಬೇಕು, ನಿನ್ನ ಹಳ್ಳಿಯಲ್ಲಿ ಉಜ್ಜೀವನ ಪ್ರಾರಂಭ ಆಗಬೇಕು, ನಿನ್ನ ಸಿಟಿಯಲ್ಲಿ ಉಜ್ಜೀವನ ಪ್ರಾರಂಭವಾಗಬೇಕು. ಉಜ್ಜೀವವು ನಿಮ್ಮನ್ನ ಮುಂದಕ್ಕೆ ನಡೆಸುತ್ತೆ. ದೇವರ ಮಾತು ನಿಮ್ಮನ್ನ ಮುಂದಕ್ಕೆ ನಡೆಸುತ್ತೆ. ಪೌಲು, ಸೀಲ ಏನು ಬರಿತಾ ಇದ್ದಾರೆ ಅಂದ್ರೆ ತಿಮೋತಿಗೆ, ನಾಯಕನೇ ತಿಮೋತಿ, ನಿನಗೆ ಕೃಪೆಯೂ ಶಾಂತಿಯೂ ಆಗಲಿ. ಈಗ 12 ರಾಷ್ಟ್ರಗಳಲ್ಲಿ ಇರುವ ಆಂಟಿ ಕ್ರಿಸ್ಟ್ ಬಿಲ್ಲನ್ನ, ಅವರ ಇಬ್ಬಂದಿಗಳು, ಶ್ರಮೆಗಳು, ಬಾಧೆಗಳು ಅವರಿಗೆ ಬಂದವು. ಅವ್ರನ್ನ ಜೈಲಲ್ಲಿ ಕರ್ಕೊಂಡು ಹಾಕ್ತಾರೆ. ಯಾವುದೋ ತಪ್ಪು ಸಂಭಾವನೆ ಹೊರಿಸಿ ಅವ್ರನ್ನ ಕೇಳಿ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಲುವಾಗಿ ಪ್ರಾರ್ಥನೆ ಮಾಡಿ. ಪೌಲು ಈಗ ಪ್ರಾರ್ಥನೆ ಮಾಡಿದ್ದಾನೆ, ನಮ್ಮಲ್ಲೆಲ್ಲರ ಕ್ಷೇಮವು
ಕೃಪೆಯು, ಸಮಾಧಾನವು, ಶಾಂತಿಯುಗೋಸ್ಕರ ಪ್ರಾರ್ಥನೆ ಮಾಡಿದರೆ, ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ನಂಬಿಕೆಯ ಫಲವಾದ ನಿಮ್ಮ ಕೆಲಸ ಹೆಂಗಿರಬೇಕು? ಒಬ್ಬರಿಗೆ ಆಶೀರ್ವಾದವಾಗಿರಬೇಕು, ಒಬ್ಬರಿಗೆ ಕೃಪೆಯಿಂದಾಗಿರಬೇಕು, ಒಬ್ಬರಿಗೆ ಸ್ನೇಹವಾಗಿರಬೇಕು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವು. ಒಂದು 10 ಜನ ವಾಟ್ಸಪ್ನಲ್ಲಿ ಪ್ರಾರ್ಥನೆ ಮಾಡಿದರೆ ನಿಮಗೆ ಉಜ್ಜೀವ. ಆ ಸಹೋದರರು ಕೂಡಿ ಪ್ರಾರ್ಥನೆ ಮಾಡಿದರೆ ನಿಮಗೆ ಆಶೀರ್ವಾದ. ದೇವರು ನಾವು ಪ್ರಾರ್ಥನೆ ಕೇಳ್ತಾರೆ. ಪ್ರಾರ್ಥನೆ ತಿರುವುದು ಆಯುಧ. ನೋಡ್ರಿ, ಕರೆನ್ಸಿ ನೋಟು ಜೋಬ್ನಾಗ ಇರ್ಲಿಲ್ದ್ರೆ ನಮಗೆ ಚಿಂತೆ ಇಲ್ಲ. ಪ್ರಾರ್ಥನೆ ನಿನ್ನ ಹೃದಯದಲ್ಲಿ ಇರಬೇಕು. ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನೀನು ಸೇವಕನೇ ಅಲ್ಲ, ಒಂದು ವಿಶ್ವಾಸಿ ಕೂಡ ಅಲ್ಲ. ಅವಿಶ್ವಾಸಿಯಾಗಿ ಸೈತಾನ ಬಲಿಗೆ ಬಿದ್ದುಬಿಡ್ತೀಯ. ಏಕೆಂದ್ರೆ ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷಣೆ, ನಿಮ್ಮ ಸ್ಮರಣೆಯನ್ನು ನಿಮ್ಮ ತಂದೆಯಾದ ದೇವರು ಎಡಬಿಡದೆ ಜ್ಞಾಪಕ ಮಾಡಿಕೊಂಡಿದ್ದಾನೆ. ನಮ್ಮ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ವಿಜ್ಞಾಪನ ಮಾಡ್ತಾ ಇದ್ದೀವಿ. ಎಷ್ಟು ಒಳ್ಳೆ ಮಾತು! ಎಷ್ಟು ಶ್ರಮ ಬಂದಿದ್ದಾವೆ ಇವತ್ತಿನ ದಿವಸ, ಎಷ್ಟು ಕೇಡ್ಕಾಲ ಬಂದಿದೆ. ಚಿಂತೆ ಇದೆಯಾ? ಸಹೋದರರ ಐಕ್ಯತೆ ಕಲಿಗೆ ಜೀವಿಸಬೇಕು. ಐಕ್ಯತಾ ಎಲ್ಲರೂ ಕೂಡಿ ನಿಮ್ಮ ಐಕ್ಯತೆಯನ್ನು ಕಾಪಾಡಿಕೊಂಡ್ರೆ ನಿಮಗೆ ಆಶೀರ್ವಾದ, ನಿಮಗೆ ಸಂತೋಷ, ನಿಮಗೆ ಸಮಾಧಾನ, ನಿಮಗೆ ಶಾಂತಿಯಿಂದ ನೀವು ಜಯಿಸಬಹುದು. ನಂಬಿಕೆಯಿಂದ ನಿಮ್ಮ ಫಲವನ್ನು ಇತರರಿಗೆ ಹಂಚಬೇಕು. ನಿಮ್ಮ ಫಲವು ಹೇಗಿರಬೇಕು ಅಂದ್ರೆ, ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವು ಹೆಂಗಿರಬೇಕು ಅಂದ್ರೆ ಇತರರಿಗೆ ರುಚಿಯಾಗಿರಬೇಕು, ಉಪ್ಪು ಹಾಕಿದಾಗಿ ಇರಬೇಕು. ನೋಡಿ, ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಬಲಪಡಿಸಬೇಕು ಅಂತ ಒಂದು ಹದ್ದು ಮ್ಯಾಗಿಂದ ಹಾರಿ ಬರ್ತಾ ಇರುವಾಗ ಅದರ ಆಹಾರ ಎಷ್ಟು ದೂರದಲ್ಲಿ ಸಮಕೂರಿಸಿಕೊಳ್ಳುತ್ತೆ. ನಮ್ಮ ಜೇಬಿನಲ್ಲಿ ಕರೆನ್ಸಿ ಇಲ್ಲದ್ರೆ ನಮ್ಮ ಎಲ್ಲ ಅವಸರಗಳು ಕ್ರೈಸ್ತಿನಲ್ಲಿದ್ದಾವೆ. ನಮ್ಮ ದೂರವಾದ ನಮ್ಮ ಕರೆನ್ಸಿ ಅಂದ್ರೆ, ಇದು ರಾಜ್ಯವು ಯಾರದು? ಸೈತಾನದ್ದು. ರಾಜ್ಯತ್ವ ಯಾರಿಗೆ ಬರಬೇಕು? ರಾಜ್ಯತ್ವದಿಂದ ನೀನು ಹುಷಾರಾಗಿ ಪ್ರಾರ್ಥನೆ ಮಾಡಿ ಶಾರ್ಪ್ ಆಗಿ ಇದ್ರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ನಿಮ್ಮ ಜೇಬಿನಲ್ಲಿ ಕರೆನ್ಸಿ ಬಾಗಬೇಕು ಅಂದ್ರೆ, ನಿಮಗೆ ಬೇಕಾದಷ್ಟು ಆಹಾರ ಬೇಕು ಅಂದ್ರೆ, ನಿಮ್ಮ ಮಕ್ಕಳಿಗೆ ಕಾಲೇಜ್ ಫೀಸ್ಗಳು ಬೇಕು ಅಂದ್ರೆ, ನಿಮ್ಮ ಮನೆ ಮುಂದಕ್ಕೆ ಸಾಗಬೇಕು ಅಂದ್ರೆ, ನಿಮ್ಮ ಸೇವೆ ಮುಂದಕ್ಕೆ ಸಾಗಬೇಕು ಅಂದ್ರೆ ಎಷ್ಟೋ ಖರ್ಚು, ಎಲ್ಲರಿಗೆ ಖರ್ಚು, ಯಾರಿಗೆ ಹಣ ಬೇಕು. ಅದೇ ಹಣದಿಂದ ಮೋಸ ಕೂಡ ಇದೆ. ಈ ಹಣ ನಿಮಗೆ ಬೇಕಾದ್ರೆ ನೀವು ದೂರವಾಗಿ ನಿಮ್ಮ ಸ್ವಭಾವವನ್ನು, ನಿಮ್ಮ